ಎನರ್ಜೆಟಿಕ್. ಐ ಕ್ಯಾನ್ ಡೂ ಇಟ್ ಗೈಸ್. ನಾನು ನನಗೆ ಹಂಗೆ ಹೇಳ್ಕೋಬೇಕು, ಯಾಕಂದ್ರೆ ಅದು ಸುಸ್ತಾಗ್ತಿದೆ ನನಗೆ. ಇವಾಗ ಇನ್ನೂ 1 hour ಇದೆ. ಗೈಸ್ ಜಸ್ಟ್ 3 kilometers ಆಗಿದ್ದು ನನಗೆ ಇಲ್ಲಿ ಉಸಿರಾಡೋಕ್ಕೆ ಆಗ್ತಿಲ್ಲ. ಮಂಡೆ ಜಾರುತ್ತೆ. ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಸೊ ಟ್ರೈನ್ ಬೋರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನೀಗ ಸುಬ್ರಹ್ಮಣ್ಯ ರೋಡ್ ರೀಚ್ ಆದೆ ಮಾರ್ನಿಂಗ್ 5 o'clock. ಸೊ ಇಲ್ಲಿಂದ ಬಸ್ ತೊಗೊಳ್ಬೇಕು. ರೈಲ್ವೆ ಸ್ಟೇಷನಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ನಮಗೆ ಸುಬ್ರಹ್ಮಣ್ಯಕ್ಕೆ. 35 rupees ಟಿಕೆಟ್ ಚಾರ್ಜ್. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕಡೆಯಿಂದ ನಾವು 1 kilometer ಹತ್ತಿರ ನಡ್ಕೊಂಡು ಹೋಗಬೇಕಾಗತ್ತೆ ಕುಮಾರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಸೊ ನಾನೀಗ ನಡೀತಾ ಇದ್ದೀನಿ ಅಲ್ಲಿಗೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ನಾನು ಇಲ್ಲೇ ಮುಗಿಸ್ಕೊಂಡೆ. ನಾನು ಸ್ವಲ್ಪ ಬಾಕ್ಸ್ ತಂದಿದ್ದೆ, ಸೊ ಬಾಕ್ಸನ್ನು ತಿಂದ್ಕೊಂಡೆ. ಹಾಗೆ ಅಲ್ಲಿ ಮೇಲೆ ಒಂದು ಇಡ್ಲಿ ನಾನು ಪಾರ್ಸೆಲ್ ಕಟ್ಕೊಂಡೆ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ ಅದು. ಸೊ ಇಲ್ಲಿ ಒಂದು ಫಾರೆಸ್ಟ್ ಆಫೀಸ್ ಇದೆ. ಇಲ್ಲಿ ನಿಮ್ಮ ಟಿಕೆಟ್ ಮತ್ತು ನೀವು ಯಾವ ಒಂದು ಐಡೆಂಟಿಟಿ ಕಾರ್ಡಿನ ರಿಜಿಸ್ಟರ್ ಮಾಡ್ತಿರೋ ಆ ಕಾರ್ಡನ್ನು ಚೆಕ್ ಮಾಡ್ತಾರೆ. ಸೊ ಸಾಫ್ಟ್ ಕಾಪಿ ಇದ್ರೂ ಕೂಡ ಆಗುತ್ತೆ. ಟೋಟಲ್ ಟ್ರೆಕ್ ಡಿಸ್ಟೆನ್ಸ್ ಬಂದು 12 kilometers ಸುಬ್ರಹ್ಮಣ್ಯ ಕಡೆಯಿಂದ. ಸೊ ಟೋಟಲ್ 24 kilometers ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು. ಇವಾಗ ಟೈಮು ಆಲ್ಮೋಸ್ಟ್ 6:50 ಆಗಿದೆ. ಸೊ ನಾವು ನಮ್ಮ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ 12 kilometers ಇದೆ ಆಯಿತಾ. ಸೊ 1 way ಹೋಗೋಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಕನ್ನು ಈಗ 3 days ಬಿಡ್ತಾ ಇಲ್ಲ ಇಲ್ಲಿ. ಸೊ ಯಾವುದೇ ಥರ ಪ್ಲಾಸ್ಟಿಕ್ಕು, ವಾಟರ್ ಬಾಟಲ್ಸಲಾಗಿ, ಅಂದರೆ ನೀವು ಬಿಸ್ಲರಿ ಸಿಗುತ್ತಲ್ಲ ಅದೆಲ್ಲ ತೊಗೊಂಡು ಹೋಗೋಂಗಿಲ್ಲ. ಜಸ್ಟ್ ಟಪ್ಪರ್ವೇರ್ ಬಾಟಲ್ಸ್ ಮತ್ತು ಸ್ಟೀಲ್ ಬಾಟಲ್ಸ್ ಮಾತ್ರ ಅಲೋ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ಯಾರೆಲ್ಲ ಬರ್ತಾಯಿದ್ದೀರಿ ಬಿ ಕೇರ್ಫುಲ್. ಏನು ಫುಡ್ಡೆಲ್ಲ ತರ್ತಿದ್ರು ಪೇಪರ್ಗಳಲ್ಲಿ ತಂದುಬೇಡಿ. ಟಿಶ್ಯೂ ಕೂಡ ಅಲೋ ಮಾಡಲ್ಲ. ಅಥವಾ ನೀವು ಯಾವುದಾದ್ರೂ ಕಂಟೈನರ್ ಬಾಕ್ಸ್ ತಂದರೂ ಕೂಡ ಆಗುತ್ತೆ. ಟ್ರೆಕ್ಕಿಂಗ್ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 9 ಗಂಟೆ ತನಕ ಅಲೋ ಮಾಡ್ತಾರೆ, ಆಮೇಲೆ ಅಲೋ ಮಾಡಲ್ಲ. ಸೊ ಬೇಸಿಂದನೇ ತುಂಬ ಸ್ಟೀಪ್ ಆಗಿದೆ ಆಯಿತಾ ಹತ್ತಕ್ಕೆ. ಅದೇ ನಮ್ಮ ಕುಮಾರ ಪರ್ವತ ಸ್ಪೆಷಾಲಿಟಿ. ಸ್ಟಾರ್ಟಿಂಗ್ಗೆ ಈಸಿ ಅಂತ ಇಲ್ಲ, ಸ್ಟಾರ್ಟಿಂಗೇ ಕಷ್ಟ. ನಾನು ಟ್ರೆಕ್ಕಿಂಗ್ ಮಾಡಿರೋ ದಿನ 9 November. ಸೊ ಆ ದಿನ ಬೆಳಿಗ್ಗೆ ನೋಡಿ ಒಂದು 7 o'clock ಇಷ್ಟು ಬೆಳಕಾಗಿತ್ತು. ಏನು ಸೆಕೆ ಸ್ಟಾರ್ಟ್ ಆಗಿತ್ತು ಆಲ್ಮೋಸ್ಟ್. ಹಾಗೆ ಹೋಗೋ ದಾರಿ ನೋಡ್ಬೋದು. ಸ್ಟಾರ್ಟಿಗೆ ಸ್ವಲ್ಪ ಕಾಡು ದಾರಿ ಸಿಗುತ್ತೆ. ಸೊ ಫಸ್ಟಿಗೆ ಕಾಡಾಗಿ ನಾವು ಹೋಗಬೇಕು. ಆಮೇಲೆ ಲೀಚಸ್ನ ಸಮಸ್ಯೆ ಏನೂ ಇರಲಿಲ್ಲ. ಸೊ ನಿಮಗೆ ಸ್ಯಾನಿಟೈಸರ್ಸ್ ಏನೋ ಅಗತ್ಯ ಇಲ್ಲ. ಸೊ ಆಲ್ಮೋಸ್ಟ್ 3 kilometers ಬಂದಿದ್ವಿ ಈಗ. ಸೊ ಇನ್ನು ಒಂದು 2 kilometers ಇದೆ ಭಟ್ರ ಮನೆಗೆ. ಗೈಸ್ ಜಸ್ಟ್ 3 kilometers ಆಗಿದ್ದು ನನಗೆ ಇಲ್ಲಿ ಉಸಿರಾಡೋಕ್ಕೆ ಆಗ್ತಿಲ್ಲ. ಫುಲ್ ಅಪ್ಪರ್ ಟೆರೇನ್ ಆಯಿತಾ. ಹತ್ಕೊಂಡು ಬರಬೇಕು, ಸಾಕಾಗುತ್ತೆ. ಆಮೇಲೆ ಇವರು ಇವಾಗ ಏನೂ ಅಲೋ ಮಾಡಲ್ಲ. ವಾಟರ್ ಬಾಟಲ್, ಬಿಸ್ಲರಿ ಇದೆಲ್ಲ ತಂದರೆ ಅಲೋನೇ ಮಾಡಲ್ಲ. ಎಲ್ಲ ಸೀನಾಗಿದೆ. ಇನ್ನು ನಾವು ಭಟ್ರ ಮನೆ ರೀಚ್ ಆಗಬೇಕಂದ್ರೆ ಇನ್ನೂ 2 kilometers ವಾಕ್ ಇದೆ. ಅದನ್ನು ರೀಚ್ ಆಗಬೇಕು. ಫುಲ್ ಅಪ್ಪರ್ ಟೆರೇನ್. ಇಟ್ಸ್ ರಿಯಲಿ ಹಾರ್ಡ್. ಅಥವಾ ನಮಗೆ ಸುಸ್ತಾಯಿತೋ ಗೊತ್ತಿಲ್ಲ, ನೈಟ್ ನಿದ್ದೆ ಇಲ್ಲದೆ ಬಂದಿದ್ದೀವಿ ಏನೋ. ಬಟ್ ಇಷ್ಟ ಇದೆ. ಇವಾಗ ಒಂದು 3 kilometers ಬಂದಮೇಲೆ ಅಷ್ಟೊಂದು ಹತ್ತಕ್ಕಿಲ್ಲ ಆಯಿತಾ. ಈಗ ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಸೊ ಅಷ್ಟು ಸುಸ್ತಾಗ್ತಿಲ್ಲ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಬೇಗ ಬೇಗ ಹತ್ಕೊಂಡು ಹೋಗಬೇಕು. ಆವಾಗ ನಮಗೆ ಬೇಗ ಕವರ್ ಮಾಡ್ಬೋದು. ನಾವು ಫಾರೆಸ್ಟ್ ಬಿಟ್ಟು ಈಗ ನಾವು ಹುಲ್ಲುಗಾವಲ್ ಥರ ಇದೆ ಇವಾಗ. ಅಷ್ಟೇ ಅಂತ ಹತ್ತಕ್ಕಿಲ್ಲ. ಚೆನ್ನಾಗಿದೆ ಇಲ್ಲಿ. ಬಿಸಿಲು ಮಾತ್ರ ಚೆನ್ನಾಗಿ ಬೀಳುತ್ತೆ ನಮಗೆ. ಇದು ನಮಗೆ 4 kilometers ಆದಮೇಲೆ ಸಿಗುತ್ತೆ. ನನಗೆ ಸ್ಟಾರ್ಟಿಂಗಲ್ಲಿ ಹತ್ತಿ ನೀ ಸ್ಟ್ರೈನ್ ಥರ ಆಗಿದೆ ಆಯಿತಾ. ಕಾಲು ಹೋಗ್ತಾ ಇದೆ, ಮೂವ್ ಹಾಕ್ಕೊಂಡೆ. ಬಟ್ ಸ್ಟಿಲ್ ಜಾಸ್ತಿ ಪ್ರೆಷರ್ನ ನಾವು 2 ಕಾಲಿಗೆ ಹಾಕಬೇಕಾಗ್ತದೆ. ರೈಟ್ಗೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ನೀ ಇಶ್ಯೂಸ್ ಎಲ್ಲರಿಗೂ ಆಗಲ್ಲ, ಬಟ್ ನನಗಾಯಿತು. ಸೊ ಬಿ ಕೇರ್ಫುಲ್. ಏನು ಗೊತ್ತಾ, ಈ IT ಎಂಪ್ಲಾಯೀಸ್ ಎಲ್ಲ ಕಂಪ್ಯೂಟರ್ ಮುಂದೆ ಕೂತು ಸುಸ್ತಾಗಿ ಏನು ಹೇಳ್ತಾರೆ ಗೊತ್ತಾ, ನಮಗೆ ಈ ಥರ ಒಂದು ಪ್ಲೇಸಲ್ಲಿ ಬಂದು ಕೂತು ಹೊಟ್ಟೆ ತುಂಬ ಊಟ ಕೊಟ್ಟರೆ ಸಾಕು, ನಾವು ಇಲ್ಲೇ ಇರ್ತೀವಿ, ಯಾವ ಲ್ಯಾಪ್ಟಾಪು ಬೇಡ, ಯಾವ ಕೆಲಸನೂ ಬೇಡ ಅಂತ. ಏನು ಹೇಳ್ತೀರಾ ನೀವು?
ಭಟ್ರ ಮನೆ ರೀಚ್ ಆದ್ವಿ ಇಲ್ಲಿ. ಸೊ ಇಲ್ಲಿದೆ ನೋಡಿ, ಭಟ್ರ ಮನೆ ಕಾಣಿಸ್ತದೆ, ಇಲ್ಲಿ ತೋಟ ಇದೆ ಅವ್ರದ್ದು. ಸೊ ಒಂದು 5 ಕಿಲೋಮೀಟರ್ಸ್ ಆದಮೇಲೆ ನಾವು ಇಲ್ಲಿ ರೀಚ್ ಆಗ್ತೀವಿ ಅಲ್ಲ. ಸೊ ಭಟ್ರ ಮನೆ ರೀಚ್ ಆದ್ವಿ. ಸೊ ಇಲ್ಲಿ ನಿಮಗೆ ನೀರೆಲ್ಲ ತುಂಬಿಸ್ಕೋಬೋದು, ಬೇಕಂದರೆ ಊಟನೂ ನೀವು ಬೇಕಾದರೆ ಹೇಳ್ಬೋದು. ಊಟ ತಿಂಡಿ ವ್ಯವಸ್ಥೆ ನಮಗೆ ಭಟ್ರ ಮನೇಲಿ ಇರುತ್ತೆ. ಸೊ ನೀವು ಅವರಿಗೆ ಪ್ರೀ ಬುಕ್ಕಿಂಗ್ ಸಹ ಮಾಡ್ಬೋದು, ಇಲ್ಲ ಅಲ್ಲಿ ಬಂದು ಹೇಳ್ಬೋದು ನಮಗೆ ರಿಟರ್ನ್ ಬರುವಾಗ ಎಷ್ಟು ಊಟ ಬೇಕು ಅಂತ ಹೇಳಿ. ಒಂದು ಊಟಕ್ಕೆ 150 ರುಪೀಸ್. ಗೈಸ್, ನಾವು ಅಲ್ಲಿ ಕಾಣ್ತಿದ್ಯಲ್ಲ ಪೀಕ್, ಅದನ್ನು ಹತ್ತಬೇಕೀಗ. ಈಗ ತುಂಬ ಟಯರ್ಡ್ ಆಗಿದೆ, ಬಿಸಿಲು ಕೂಡ ಬಂತು. ಹಾಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಕಾಣಿಸುತ್ತಲ್ಲ, ಇಲ್ಲಿ ಹೋಗಿ ನಾವು ವ್ಯೂನ ನೋಡಬೇಕು. ತೋರಿಸ್ತೀನಿ ಹೇಗಿದೆ ಅಂತ. ನಾನು ಹಿಂದೆ ಕಾಣ್ತಿದೆ ಅಲ್ಲ, ಅದೇ ಪೀಕ್ ಆಯಿತಾ. ಸೊ ಅಲ್ಲಿಗೆ ನಾವೀಗ ಟ್ರೆಕ್ ಮಾಡಬೇಕು. ಸೊ ಇಲ್ಲಿ ರೆಸ್ಟಿಂಗ್ ಪಾಯಿಂಟ್ ನಮ್ಮದು. ಇಲ್ಲೊಂದು ಚೆನ್ನಾಗಿರೋ ಪಾಯಿಂಟ್ ಇದೆ ಭಟ್ರ ಮನೆ ಆದಮೇಲೆ. ಸೊ ಬಂದು ಇಲ್ಲಿ ರೆಸ್ಟ್ ಮಾಡ್ಬೋದು, ಬ್ರೇಕ್ಫಾಸ್ಟ್ ಮಾಡೋರು ಕೂಡ ಇಲ್ಲಿ ಮಾಡ್ಬೋದು. ಇವಾಗ ಆ್ಯಕ್ಚುಯಲ್ ಟಫೆಸ್ಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಆಯಿತಾ ಟ್ರೆಕ್ಕಿಂಗ್ದು. ಇವಾಗ ಇರೋದು ಇನ್ನು 2.5 hours ಇಂಟೆನ್ಸ್ ಟೆರೈನ್ ಹತ್ತಬೇಕು ನಾವು. ಸೊ ಇಲ್ಲಿಂದ ಬಿಸಿಲು ಕೂಡ ನಮಗೆ ಜಾಸ್ತಿ ಆಗುತ್ತೆ, ಯಾಕಂತ ಹೇಳಿದರೆ ಟೈಮ್ ಇವಾಗಲೇ 10 ಗಂಟೆ ಹತ್ರ ಆಯಿತು. ಸೊ ಬಿಸಿಲು ಇರುತ್ತೆ, ಟೆರೈನು ಜಾಸ್ತಿ ಇರುತ್ತೆ. ನಮ್ಮ ಆ್ಯಕ್ಚುಲ್ ಸ್ಟಾಮಿನಾ, ಎಂಡ್ಯೂರೆನ್ಸನ್ನು ಈಗ ಇದು ನಮಗೆ ಚೆಕ್ ಮಾಡುತ್ತೆ. 5 ಕಿಲೋಮೀಟ್ರ್ ಆದಮೇಲೆ ಅರಣ್ಯ ಇಲಾಖೆ ಚೆಕ್ ಪಾಯಿಂಟ್ ಅದು. ಸೊ ಇಲ್ಲಿ ಕುಮಾರ ಪರ್ವತದ ಚಾರಣದ ಮ್ಯಾಪ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಪುನಃ ನಿಮ್ಮ ಟಿಕೆಟನ್ನು ವೆರಿಫೈ ಮಾಡ್ಕೋತಾರೆ. ಹಾಗೆ ನಿಮಗೆ ಟೈಮ್ ಲೈನ್ ಕೊಡ್ತಾರೆ, 3 ಗಂಟೆ ಒಳಗಡೆ ನೀವು ರಿಟರ್ನ್ ಆಗಬೇಕು ಅಂತ ಹೇಳಿ. ಫೀಲಿಂಗ್ ಸೋ ಗುಡ್, ಸೋ ಎನರ್ಜೆಟಿಕ್. ಐ ಕ್ಯಾನ್ ಡೂ ಇಟ್ ಗೈಸ್. ನಾನು ನನಗೆ ಹಂಗೆ ಹೇಳ್ಕೋಬೇಕು, ಯಾಕಂದರೆ ಅದು ಸುಸ್ತಾಗ್ತಿದೆ ನನಗೆ, ಕಾಲು ಕೂಡ ನೋವ್ತಾ ಇದೆ. ಅದು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ತೊಗೋಬೇಕು, ಆಮೇಲೆ ಸ್ಪೀಡಾಗಿ ಹೋಗಬೇಕು. ಈ ಥರ ದಾರಿಯಲ್ಲಿ ಸ್ಟ್ರೀಮ್ಸ್ ಇರುತ್ತೆ ಆಯಿತಾ. ಸೊ ನೀರಿಗೆಲ್ಲ ನೀವು ವರಿ ಮಾಡಬೇಕಂತ ಇಲ್ಲ, ತುಂಬಿಸ್ಕೋಬೋದು. ಗೈಸ್, ನಾನೀಗ ಕಲ್ಲು ಮಂಟಪದ ಹತ್ರ ಹೋಗ್ತಾ ಇದ್ದೀನಿ. ಓಹ್, ಇಷ್ಟು ಕಷ್ಟ ಯಾವ ಟ್ರೆಕ್ ಕೂಡ ನನಗೆ ಆಗಲಿಲ್ಲ ಆಯಿತಾ, ಸಾಕಾಯ್ತು ನನಗೆ. ಬಟ್ ಸ್ಟಿಲ್ ನನ್ನ ಹಿಂದೆ ನನಗೆ ಮೋಟಿವೇಶನ್ಗೆ ಜನ ಇದ್ದಾರೆ, ಬರ್ತಿದ್ದಾರೆ. ಸೊ ಇನ್ನು ಮೇ ಬಿ 3 ಕಿಲೋಮೀಟರ್ಸ್ ಇದೆ ನಮ್ಗೆ ಹೋಗೋಕ್ಕೆ. ವಿ ಆರ್ ಕಂಪ್ಲೀಟಿಂಗ್ ದ ಕುಮಾರ ಪರ್ವತ ಟ್ರೆಕ್ ಫಾರ್ ಶೋರ್. ಹಿಂದೆ ಕಾಣಿಸ್ತಿದೆ ಅಲ್ಲ ಕಲ್ಲು ಮಂಟಪ. ಸೊ ಅಲ್ಲಿ ತನಕ ರೀಚ್ ಆದ್ವಿ ಈಗ. ಹಾಂ, ಇನ್ನು ಎಷ್ಟಿದೆ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ, ಹತ್ತದ ಮೇಲೆ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಲಿ ನೀಲಿ ಆಕಾಶ, ಚಂದ ಇದೆ ಅಲ್ಲ. ಹಾಗೆ ಬರೀ ಕಣ್ಣಲ್ಲಿ ನೋಡೋಕ್ಕೂ ತುಂಬ ಚಂದ ಇದೆ. ನೋಡಿ ಟೆರೈನ್ ಹೆಂಗಿದೆ ಹತ್ತೋದು ಅಂತ. ಇದು ಶೇಷ ಪರ್ವತಕ್ಕೆ ಹೋಗೋದು, ಆಲ್ಮೋಸ್ಟ್ 70 ಡಿಗ್ರಿ. ಹೂ, ಸೊ ಆ ಬೆಟ್ಟನಿಗೆ ಹತ್ತಬೇಕು ನಾವು, ಕುಮಾರ ಪರ್ವತ. ಎಸ್, ಲುಕ್ ಆ್ಯಟ್ ದಿಸ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸ್ವಿಂಗಿನ ಬಿಟ್ಟರೆ ಹೆಂಗಿರ್ಬೋದು ಇಲ್ಲಿ, ಕ್ರೇಜಿ ಆಗಿದೆ ಆಯ್ತಾ ವ್ಯೂ. ವಾವ್, ಸೋ ನೈಸ್. ಸ್ವರ್ಗನೇ ಕಂಡಂಗೆ ಆಗುತ್ತೆ. ಈ ಥರ ಟ್ರೆಕ್ಕಿಂಗ್ ಎಲ್ಲ ಬಂದಾಗ ಅನಿಸುತ್ತೆ ನಮ್ಮ ಭೂಮಿ ಎಷ್ಟು ವಿಸ್ಮಯ ಅಂತ. ಎಷ್ಟೊಂದು ವಿಷಯಗಳಿದೆ ಇದರಲ್ಲಿ, ನಾವು ನಮಗಿನ್ನ ಡೀಬಗ್ ಮಾಡದೇ ಇರುವಂಥದ್ದು. ಸೊ ಈ ಪರ್ವತ ಶ್ರೇಣಿಗಳನ್ನೆಲ್ಲ ನೋಡಿದ್ರೆ ಹಾಗೆ ಅನಿಸುತ್ತೆ, ಈ ದೇವ್ರ ಸೃಷ್ಟಿ ಎಷ್ಟೊಂದು ವಿಚಿತ್ರ ಹಾಗೂ ಮತ್ತು ನಿಗೂಢ ಅಂತ ಅಲ್ವಾ. ನಿಮಗೂ ಹಾಗೆ ಅನ್ಸಲ್ವಾ? ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಅಂತ. ಇಲ್ಲಿಂದ ಯಾವುದಾದ್ರೂ ಒಂದು ಜಂಪಿಂಗ್ ಇಡಬೇಕಾಯ್ತಾ, ಕ್ರೇಜಿ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಶೇಷ ಪರ್ವತ. ಸೊ ಶೇಷ ಪರ್ವತದಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ.
ಟ್ರೆಕ್ಕಿಂಗ್ ಬರೋಕ್ಕೆ ಮಾತ್ರ ಫ್ರೂಟ್ಸು ಎಷ್ಟು ಬೇಕೋ ಅಷ್ಟು ತನ್ನಿ. ಯಾಕಂದರೆ ಎಷ್ಟು ಬೇಕು ಅಂದರೂ ಬಾಳೆಹಣ್ಣು ಆ ಥರ ಫ್ರೂಟ್ಸ್ ಆರೆಂಜ್ ಎಲ್ಲ ತುಂಬ ಬೇಕಾಗುತ್ತೆ, ಯಾಕಂದರೆ ತುಂಬ ಎಕ್ಸಾಸ್ಟ್ ಆಗುತ್ತೆ ಆಯಿತಾ. ಆಮೇಲೆ ತಿಂಡಿಗೆ ಇಡ್ಲಿ ಆ ಥರ ತೊಗೊಬನ್ನಿ, ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆ. ಆವಾಗ ಅದು ನಿಮಗೆ ಸ್ವಲ್ಪ ಎನರ್ಜಿ ಕೊಡುತ್ತೆ. ಹಾಗೆ ನೀರು ಇಲ್ಲಿ ಸಿಗ್ತಾ ಇರುತ್ತೆ, ಸೊ 1 ಬಾಟಲ್ ತಂದರೂ ಸಾಕು, ನಮ್ಮ ಗಲ್ಲಲ್ಲಿ ತುಂಬಿಸ್ಕೊಳ್ಬೋದು. ಸೊ ಮೇನ್ ಥಿಂಗ್ಸ್ ಇಸ್ ಲೈಕ್ ಫ್ರೂಟ್ಸ್. ಯಾವುದೇ ಕುರ್ಕಲ್ ತಿಂಡಿ ಏನು ಯೂಸ್ ಆಗೋಲ್ಲ, ಈ ಥರ ಫ್ರೂಟ್ಸ್ ತನ್ನಿ. ಇಟ್ ಇಸ್ ರಿಯಲಿ ಒಂಥರ ಸೂತಿಂಗ್ ಥರ ಚೆನ್ನಾಗಾಗುತ್ತೆ. ಶೇಷಪರ್ವತ ಆದಮೇಲೆ ಬರೋದೇ ಕುಮಾರ ಪರ್ವತ. ಸೊ ಅದಕ್ಕೆ 1 ಕಿಲೋಮೀಟರ್ ನಡಿಬೇಕು ನಾವು ಕಾಡು ದಾರಿಯಾಗಿ. ಹಾಗೆ ಒಂದು ಕಲ್ಲಿರುತ್ತೆ, ಆ ಕಲ್ಲಿಗೆ ರೂಪ್ ಹಾಕಿರ್ತಾರೆ, ಅದರಿಂದ ವಾಕ್ ಮಾಡ್ಕೊಂಡು ಹೋಗಬೇಕು. ನಾನು ಕುಮಾರ ಪರ್ವತ ಹೇಳ್ತಾ ಇದ್ದೀನಿ ಗೈಸ್, ಕಾಣ್ತಿದ್ದೀನಾ? ಬಂಡೆ ಮೇಲೆ ಏರಬೇಕು. ಐ ಆಮ್ ಡೂಯಿಂಗ್ ಇಟ್. ಬರಬೇಕು, ಇಲ್ಲಿ ಬಂಡೆ ಜಾರುತ್ತೆ, ನಿಮ್ಮ ರಿಸ್ಕ್. ಗೈಸ್, ಇದು ಪುಷ್ಪಗಿರಿ ಪರ್ವತ, ಕುಮಾರ ಪರ್ವತ. ಸೊ ಫೈನಲಿ 2 o'clock ನಾನು ರೀಚ್ ಆದೆ ಇಲ್ಲಿ. ನನಗೆ ಪುಷ್ಪಗಿರಿ ಪೀಕ್ ಅಥವಾ ಕುಮಾರ ಪರ್ವತ ಪೀಕ್ ಹತ್ತಕ್ಕೆ ಆಲ್ಮೋಸ್ಟ್ 6.5 hours ಬೇಕಾಯಿತು. ಸೊ ಎಲ್ಲ ರೆಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಿಡ್ಲಲ್ಲೇ ಮಾಡ್ಕೊಂಡಿದ್ದೆ. ಸೊ ಫೈನಲಿ ನಾನೊಂದು 2 o'clock ಹಾಗೆ ಪೀಕನ್ನು ರೀಚ್ ಆದೆ. ಸೊ ಪುಷ್ಪಗಿರಿ ಪೀಕಿಂದ ಕುಮಾರ ಪರ್ವತ ಪೀಕಿಂದ ಕಾಣೋ ವ್ಯೂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ವ್ಯೂ ವೈಸ್ ಬಂದರೆ ನನಗೆ ಶೇಷಪರ್ವತ ವ್ಯೂ ಇಷ್ಟ ಆಯಿತು. ಕುಮಾರ ಪರ್ವತದಲ್ಲಿ ಈ ಥರ ಒಂದು ಶಿವಲಿಂಗ ಇದೆ, ಚಿಕ್ಕ ಒಂದು ದೇವಸ್ಥಾನ ಥರ ಮಾಡಿದ್ದಾರೆ, ಕಲ್ಲಿನಿಂದ ಕಟ್ಟಿದ್ದು. ಸೊ ಒಳಗಡೆ ನೀವು ನೋಡ್ಬೋದು ಒಂದು ಶಿವಲಿಂಗನ ಇಟ್ಟಿದ್ದಾರೆ. ಸೊ ಟೋಟಲಿ ಈ ಒಂದು ಟೆರೈನ್ ಇದೆಯಲ್ಲ, ಕುಮಾರ ಪರ್ವತಕ್ಕೆ ಹತ್ತೋ ಟೆರೈನ್ ತುಂಬ ಚೆನ್ನಾಗಿದೆ. ಸೊ ನನಗೆ ಪರ್ಸ್ನಲಿ ಆ ಥರ ಫೀಲ್ ಆಯಿತು. ಮ್ಯಾಂಡೇಟರಿ ಫೋಟೋಸ್ ಎಲ್ಲ ನಾನು ಕ್ಲಿಕ್ ಮಾಡಿಕೊಂಡೆ ಕುಮಾರ ಪರ್ವತ ಪೀಕಲ್ಲಿ, ತುಂಬ ಚೆನ್ನಾಗಿ ಬಂತು. ಆಮೇಲೆ ತುಂಬ ಸುಸ್ತಾಗಿತ್ತು ಅಲ್ವ ಟ್ರೆಕ್ ಮಾಡಿ, ಹಾಗೆ ರೆಸ್ಟ್ ಮಾಡಿದೆ ನಾನು ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಡು. ಸೊ ವ್ಯೂ ನೋಡ್ತಾ ಮಲ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ರೆಸ್ಟ್ ಮಾಡಿದೆ. ಹಾಗೆ ಆಕಾಶ ಕೂಡ ತುಂಬ ಚೆಂದ ಕಾಣ್ತಿದ್ದಾಯ್ತಾ, ಕ್ಲೌಡ್. ಸೊ ಗೈಸ್, ಇದು ಪುಷ್ಪಗಿರಿ ಪರ್ವತ ಟು ಬೀದಹಳ್ಳಿ ಚಾರಣ ರಸ್ತೆ. ಸೊ ಪುಷ್ಪಗಿರಿ ಪರ್ವತದಿಂದ ಬೀದಹಳ್ಳಿ ಕಡೆಗೆ ನೀವು ಟ್ರೆಕ್ ಮಾಡೋಕ್ಕೆ ಈ ರೂಟನ್ನು ತಗೊಳ್ಬೋದು, ಮತ್ತು ಬರೋದು ಕೂಡ ಆ ರೂಟಿಂದನೂ ಬರ್ಬೋದು. ಇದು 14 kilometers ಟೋಟಲ್. ಗೈಸ್, ನಾನು ಮಾಡಿರೋ ಟ್ರೆಕ್ಕು ಇದು ಕುಮಾರ ಪರ್ವತ ಟ್ರೆಕ್ ಆಯಿತಾ. ಇದು ನಾವು ಟಫೆಸ್ಟ್ ರೂಟ್ ತೊಗೊಂಡಿದ್ವಿ, ಕುಕ್ಕೆ ಟು ಕುಕ್ಕೆ. ಸೊ ಟೋಟಲ್ 24 kilometers, 25 kilometers ಹತ್ರ ಆಗುತ್ತೆ. ಸೊ ಇದಕ್ಕೆ 3 ರೂಟ್ಸ್ ಇದೆ ಆಯಿತಾ. ಸೊ ನಿಮಗೆ ಯಾವ ರೂಟ್ ಬೇಕಾದ್ರೂ ತೊಗೋಬೋದು. ನಾನು ಈ ಸತಿ ಕುಕ್ಕೆಯಿಂದ ಕುಕ್ಕೆ ರೂಟನ್ನು ತಗೊಂಡಿದ್ದೀನಿ. ನೋಡಿ ಗೈಸ್, ನಿಮಗೆ ಗೊತ್ತಲ್ಲ ಎಷ್ಟು ಕಷ್ಟ ಉಂಟಂತ. ಇಲ್ಲಿ ನೋಡಿ ಹೇಗೆ ಇದೆ ಅಂತ ಟ್ರೆಕ್ಕಿಂಗ್ ದಾರಿ. ಇಲ್ಲಿಂದಾಗಿ ನಾವು ಹತ್ಕೊಂಡು ಬರಬೇಕು ಪುಷ್ಪಗಿರಿಗೆ. ಶೇಷಪರ್ವತ ಅಲ್ಲಿರೋದು, ಪುಷ್ಪಗಿರಿಗೆ ಈ ಒಂದು ರಾಕನ್ನು ನಾವು ಕ್ಲೈಮ್ ಮಾಡ್ಕೊಂಡು ಬರಬೇಕು. ದಿಸ್ ಇಸ್ ಸೋ ಅಡ್ವೆಂಚರಸ್. ಮಧ್ಯಾಹ್ನ ಟೈಮ್ ಒಂದು 2:30, 3 o'clock ಆಗಿತ್ತು. ಸೊ ನಾನು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಕತ್ಲೆ ಆಗೋ ಮುಂಚೆ ನನಗೆ ರೀಚ್ ಆಗಬೇಕಂತ ಇತ್ತು. ಆಮೇಲೆ ನಾನು ಒಂದು 12 hours ಕೊಟ್ಟಿದ್ದೆ ಈ ಟ್ರೆಕ್ಕಿಗೆ ಟೋಟಲು. ಸೊ ಅದಕ್ಕೋಸ್ಕರ ನಾನು ವ್ಯೂ ಎಲ್ಲ ನೋಡ್ಕೊಂಡು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನಗೆ ಇಳಿಯೋದು ಸ್ವಲ್ಪ ಕಷ್ಟ, ಯಾಕಂದರೆ ನೀ ಸ್ವಲ್ಪ ನೋವಾಗ್ತಾಯಿತ್ತು. ಸೊ ಬೇಗನೆ ಶುರು ಮಾಡಿದೆ. ಸೊ ದಾರಿ ನೀವು ನೋಡ್ಬೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಈ ಬಂಡೆಗಳಲ್ಲಿ ಇಳಿಯೋದಿದೆಯಲ್ಲ ತುಂಬಾ ನೋವಾಗುತ್ತೆ ಕಾಲು. ಈ ಶೂಸ್ ಹಾಕ್ಕೊಂಡು ಇಳಿಬೇಕಲ್ವಾ, ಆವಾಗ ಈ ಟಿಪ್ ಇದೆಯಲ್ಲ ಕಾಲಿದ್ದು ಟಿಪ್ ತುಂಬ ನೋವಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ನಿಧಾನವಾಗಿ ಇಳಿಬೇಕಾಗತ್ತೆ. ನೋಡಿ ಮುಖ ಎಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ ಮಧ್ಯಾಹ್ನ 3:30. ನಾವೀಗ ಡಿಸೆಂಟ್ ಆಗ್ತಾಯಿದ್ದೀವಿ. ಸೊ ಇನ್ನು ನಮಗೆ ಒಂದು ಹತ್ರ 10 kilometers 9 kilometers ಇದೆ ಡಿಸೆಂಟ್ ಆಗೋಕ್ಕೆ. ಸೊ ಐ ಥಿಂಕ್ ನಾವು ಒಂದು 7 ಗಂಟೆಗೆ ರೀಚ್ ಆಗ್ತೀವಿ. 7 to 7 ಅಂತಲೇ ಹೇಳ್ಬೋದು. 12 hours ಆಗ್ಬೋದು, ನಾಟ್ ಶೋರ್, ನೋಡಬೇಕು. ಟೈಮ್ ಈಗ 5 ಗಂಟೆ.
ಭಟ್ರ ಮನೆ ಮುಟ್ಲಿಲ್ಲ ನಾವು. ಆ್ಯಕ್ಚುಲಿ ನಾವು 7 ಗಂಟೆಗೆ ಬಿಟ್ಟಿದ್ವಲ್ಲ, ನಾವು ಭಟ್ರ ಮನೆಯಿಂದ ರೀಚ್ ಆಗಿ ಈಗ ಕೆಳಗಡೆ ವಾಕ್ ಮಾಡ್ತಾಯಿದ್ದೀವಿ. ನಾವು ಊಟ ಏನು ತಗೊಳ್ಳಿಲ್ಲ ಇಲ್ಲಿ, ಬಟ್ ಉಳಿದವರೆಲ್ಲ ಊಟ ಎಲ್ಲ ತೊಗೊಂಡಿದ್ದಾರೆ. ಹಾಗೆ ನಾನು ಟಿಫನ್ ಆಲ್ರೆಡಿ ತಂದಿದ್ದೆ, ಸೊ ಅದಕ್ಕೋಸ್ಕರ ತೊಗೊಳ್ಳಿಲ್ಲ. ಆಮೇಲೆ ನನಗೆ ಬೇಗ ಇಳಿಬೇಕಾಗಿತ್ತು ಹಾಗೆ. ಬಟ್ ಭಟ್ರ ಮನೇಲಿ ಊಟ ತೊಗೊಳ್ಳೋರಿಗೆ ಒಂದು ಊಟ 150 ರೂಪಾಯಿ. ಹಾಗೆ ತಿಂಡಿನೂ ಸಿಗುತ್ತೆ. ನನ್ನ ಮುಖ ಕಾಣತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಿ ಎಷ್ಟು ಕತ್ಲೆ ಆಗಿದೆ ಅಂತ. ಇವಾಗ ಇನ್ನೂ 1 hour ಇದೆ. ವಿ ಆರ್ ವಾಕಿಂಗ್. ಫೈನಲಿ ನಾನು ಬೇಸಿಗೆ ರೀಚ್ ಆದೆ. ವಾಟ್ ಅ ಮೂಮೆಂಟ್ ಗೊತ್ತಾ. ಕಂಪ್ಲೀಟೆಡ್ ದ ಟ್ರೆಕ್ ಇನ್ 12 hours. ಸೊ 7 to 7. ಸೊ ನಾನು ಅಲ್ಲೇ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನನ್ನ ರಿಟರ್ನ್ ಟ್ರೈನ್ ಇತ್ತು 10 o'clock ನಾನು ಹೊರಟೆ. ಸೊ ಇದಾಗಿತ್ತು ಗೈಸ್ ನನ್ನ ಕಂಪ್ಲೀಟ್ ಕುಮಾರ ಪರ್ವತ ಟ್ರೆಕ್ಕಿಂಗ್ ಬ್ಲಾಗ್. ಸೊ ನಾನು ಎಲ್ಲ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಏನೆಲ್ಲ ಐಟಮ್ಸ್ ತೊಗೊಂಡೋಗ್ಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಷ್ಟು ಟೈಮ್ ಬೇಕಾಗುತ್ತೆ, ಇಲ್ಲಿ ಟೆರೈನ್ ಹೇಗಿದೆ, ಎಲ್ಲನೂ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಇದು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.